ಆಕಸ್ಮಿಕ ಬೆಂಕಿಗೆ ಹೊತ್ತಿ ಉರಿದಿದೆ ಬಿಎಂಟಿಸಿ ಬಸ್. ಬೆಂಗಳೂರಿನ ಎಂಜಿ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಎಂಟಿಸಿ ಬಸ್ನಲ್ಲಿದ್ದರು 30ಕ್ಕೂ ಹೆಚ್ಚು ಪ್ರಯಾಣಿಕರು. ರೋಸ್ ಗಾರ್ಡನ್ ಇಂದ ಶಿವಾಜಿನಗರಕ್ಕೆ ಬರ್ತಾ ಇದ್ದಂತ ಬಸ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಬಳಿಕ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಸ್ಟಾರ್ಟ್ ಆಗದ ಬಿಎಂಟಿಸಿ ಬಸ್ 2-3 ಸಲ ಸೆಲ್ಫ್ ಸ್ಟಾರ್ಟ್ ಮಾಡಿದ್ದಾರೆ ಚಾಲಕ. ಇದೇ ವೇಳೆ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ತಕ್ಷಣ ಪ್ರಯಾಣಿಕರನ್ನ ಕೆಳಗಿಳಿಸಿದ ಚಾಲಕ ನಿರ್ವಾಹಕ. ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು. ಒಂದು ಬದಿಯಲ್ಲಿ ಬೆಂಕಿ ಹೊತ್ತು ಉರಿತಾ ಇರುವಂತಹ ದೃಶ್ಯಾವಳಿಗಳು, ಮತ್ತೊಂದು ಬದಿಯಲ್ಲಿ ಸಂಪೂರ್ಣ ಸುಟ್ಟು ಕರಕಲಾಗಿರುವಂತಹ ದೃಶ್ಯಗಳಿದು. ಬೆಂಗಳೂರಿನ ಎಂಜಿ ರಸ್ತೆಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡ ಪರಿಣಾಮವಾಗಿ ಬಿಎಂಟಿಸಿ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಬರೋಬ್ಬರಿ 30 ಜನ ಅದರಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ. ರೋಸ್ ಅವೆನ್ಯೂ ಗಾರ್ಡನ್ ಇಂದ ಶಿವಾಜಿನಗರಕ್ಕೆ ಬರ್ತಾ ಇದ್ದಂತಹ ಬಸ್ ಇದು. ಅಂದರೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಬಿಎಂಟಿಸಿ ಬಸ್ ಸ್ಟಾರ್ಟ್ ಆಗಿರಲಿಲ್ಲ. 2-3 ಸಲ ಅವರು ಸೆಲ್ಫ್ ಸ್ಟಾರ್ಟ್ ಮಾಡಿದ್ದಾರೆ. ನಂತರದಲ್ಲಿ ಇಂಜಿನಲ್ಲಿ ಬೆಂಕಿ ಕಾಣಿಸಿಕೊಂಡು ಕ್ಷಣಾರ್ಧದಲ್ಲೇ ಇಡೀ ಬಸ್ ಬೆಂಕಿಗೆ ಆಹುತಿಯಾಗಿದೆ. ತಕ್ಷಣವೇ ಪ್ರಯಾಣಿಕರನ್ನ ಚಾಲಕ ಹಾಗೆ ನಿರ್ವಾಹಕ ಕೆಳಗಿಳಿಸಿ ಕಾರ್ಯಪ್ರವೃತ್ತಿಯನ್ನು ಮೆರೆದಿದ್ದಾರೆ. ಸುಟ್ಟು ಕರಕಲಾಗಿರುವಂತಹ ಬಸ್ನ ದೃಶ್ಯಾವಳಿಗಳು ಒಂದು ಭಾಗದಲ್ಲಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಜಪ್ಪ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಎಂಜಿ ರಸ್ತೆ ಸಮೀಪದ ಅನಿಲ್ ಕುಂಬ್ಳೆ ಸರ್ಕಲ್ ನಲ್ಲಿ ಬಿಎಂಟಿಸಿ ಬಸ್ ಒಂದು ಬೆಂಕಿಗೆ ಆಹುತಿ ಆಗಿರುವಂತದ್ದು. ರೋಸ್ ಗಾರ್ಡನ್ ಇಂದ ಶಿವಾಜಿನಗರ ಮಾರ್ಗವಾಗಿ ಬರ್ತಾ ಇದ್ದಂತಹ 144E ನಂಬರ್ನ ಬಸ್ ಏನಿದೆ, ಈ ಬಸ್ ನಲ್ಲಿ ಬೆಂಕಿ ಕಾಣಿಸಿಕೊಂಡು ಸಂಪೂರ್ಣವಾಗಿ ಸುಟ್ಟು ಹೋಗಿರುವಂತದ್ದು. ಅಂದ್ರೆ ರೋಸ್ ಗಾರ್ಡನ್ ಇಂದ ಶಿವಾಜಿನಗರಕ್ಕೆ ಬರ್ತಾ ಇದ್ದಂತಹ ಈ ಒಂದು ಬಸ್ ನಲ್ಲಿ ಸುಮಾರು 30ಕ್ಕೂ ಹೆಚ್ಚು ಜನ ಪ್ರಯಾಣಿಕರಿದ್ರು. ಅನಿಲ್ ಕುಂಬ್ಳೆ ಸಿಗ್ನಲ್ ಬಳಿ ಬರ್ತಾ ಇದ್ದಂತೆ ಡ್ರೈವರ್ ಬಸ್ ಅನ್ನು ಆಫ್ ಮಾಡಿದ್ದಾರೆ. ಅದಾದ ನಂತರದಲ್ಲಿ 2-3 ಸಲ ಕೀ ಹಾಕಿ ಸೆಲ್ಫ್ ಇಂದ ಸ್ಟಾರ್ಟ್ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ಈ ಬಸ್ ಸ್ಟಾರ್ಟ್ ಆಗೋದಿಲ್ಲ. 2-3 ಸಲ ಅದೇ ರೀತಿಯಾಗಿ ಪ್ರಯತ್ನ ಪಟ್ಟಂತಹ ಸಂದರ್ಭದಲ್ಲಿ ಇಂಜಿನ್ ಏನಿದೆ, ಇಂಜಿನ್ ಅಲ್ಲಿ ಹೊಗೆ ಕಾಣಿಸ್ಕೊಂಡಿದೆ. ಹೊಗೆ ಕಾಣಿಸ್ಕೊಂಡ ತಕ್ಷಣಕ್ಕೆ ಅದನ್ನ ಬೆಂಕಿ ಬಿದ್ದಂತಹ ಜಾಗದಲ್ಲಿ ನೀರು ಹಾಕಿ ನಂದಿಸುವಂತ ಕೆಲಸವನ್ನ ಕೂಡ ಇಲ್ಲಿರುವಂತಹ ಚಾಲಕರು ಹಾಗೇನೆ ನಿರ್ವಾಹಕರಿಬ್ರು ಕೂಡ ಮಾಡ್ತಾರೆ. ಆದ್ರೆ ಕಂಟ್ರೋಲ್ಗೆ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಪ್ರಯಾಣಿಕರೆಲ್ಲರನ್ನೂ ಕೂಡ ಕೆಳಗಡೆ ಇಳಿಸ್ತಾರೆ. ಇದಾದ ನಂತರದಲ್ಲಿ ಕ್ಷಣ ಮಾತ್ರದಲ್ಲಿ ಬಸ್ಗೆ ಬೆಂಕಿ ಹೊತ್ಕೊಂಡು ಸಂಪೂರ್ಣವಾಗಿ ಸುಟ್ಟೋಗಿರುವಂತದ್ದು. ತಕ್ಷಣಕ್ಕೆ ಫೈರ್ಗೂ ಕೂಡ ಫೋನ್ ಮಾಡ್ತಾರೆ. ಸ್ಥಳಕ್ಕೆ ಬಂದಂತ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸಿರುವಂತದ್ದು. ಘಟನೆಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಪ್ರಾಣಾಪಾಯ ಆಗಿಲ್ಲ. ಅಂದ್ರೆ ಚಾಲಕರು ಹಾಗೇನೆ ನಿರ್ವಾಹಕರ ಒಂದು ಮುಂಜಾಗ್ರತಾ ಕ್ರಮದಿಂದಾಗಿ ಯಾವುದೇ ರೀತಿಯಲ್ಲೂ ಕೂಡ ಹಾನಿ ಆಗದಿರುವಂತಹ ರೀತಿಯಲ್ಲಿ ಕೂಡ ಸದ್ಯಕ್ಕೆ ಪರಿಸ್ಥಿತಿ ಇಲ್ಲಿರುವಂತದ್ದು. ಅಂದ್ರೆ ಬಿಎಂಟಿಸಿ ಬಸ್ ನಲ್ಲಿ ಈ ರೀತಿಯಾಗಿ ಸಾಕಷ್ಟು ಬಾರಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಎಷ್ಟರ ಮಟ್ಟಿಗೆ ಬಿಎಂಟಿಸಿ ಬಸ್ ಅನ್ನ ನಿರ್ವಹಣೆ ಮಾಡಲಾಗ್ತಿದೆ ಅನ್ನುವಂತ ಪ್ರಶ್ನೆ ಇಲ್ಲಿ ಸಹಜವಾಗಿ ಮೂಡ್ತಾ ಇರುವಂತದ್ದು. ಪ್ರಯಾಣಿಕರು ಸಾಕಷ್ಟು ಜನ ಪ್ರತಿನಿತ್ಯ ಪ್ರಯಾಣ ಮಾಡ್ತಾರೆ. ಅವರ ಜೀವಕ್ಕೆ ಏನಾದ್ರು ಹಾನಿ ಆದ್ರೆ ಯಾರು ಹೊಣೆ ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕೆ ಉಂಟಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ರಾಜಪ್ಪ ನಾಯ್ಕ್, TV9 ಬೆಂಗಳೂರು.